ನಿಜವಾದ ಸ್ವಾತಂತ್ರ್ಯ ಮಹಿಳೆಯರು ರಾತ್ರಿ 11 ಗಂಟೆ ಆಗಲಿ 12 ಗಂಟೆ ಆಗಲಿ ಮುಕ್ತವಾಗಿ ಓಡಾಡುವಂಗಿರಬೇಕು ರಸ್ತೆಯಲ್ಲಿ ಅಂತ. ಸುಮಾರು ಒಂದು 2 ಗ್ರೂಪ್ ನಡುವೆ ಅದು ಒಂದು ಗಲಭೆ ಆಗಿ 3 ಜನ ಮರ್ಡರ್ ಆಗ್ತೈತಿ. ಸಣ್ಣ ಮಗುನ ಎಳೆ ಕೂಸನ್ನ ಅದು ಕೆಲಸದ ಹತ್ರ ಬಿಟ್ಟು ಹೋಗ್ತಿದ್ವಿ. ಆ ಟೈಮಲ್ಲಿ ನಮ್ಮ ತಾಯಿನೂ ಕೂಡ ಕರೆಸ್ಕೊಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಗದಗಲ್ಲಿ ಇದ್ರು. ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ಗೂ ಕೂಡ ಮೂವ್ಮೆಂಟ್ ರೆಸ್ಟ್ರಿಕ್ಟೆಡ್ ಆಗಿತ್ತು. ಇದು ಬರಲ್ಲ ಅಂತಂದು ಹೇಳಬಾರ್ದು. ಅವ್ರ ಮನೆ ಒಳಗಡೆ ಆಗಲಿ ಹೊರಗಡೆ ಆಗಲಿ ಸಮಾನಾಗಿ ದುಡಿಬೇಕು ಮತ್ತು ಎಲ್ಲ ಕೆಲಸನೂ ಗೊತ್ತಿರಬೇಕು. 2024ನೇ ಸಾಲಿನ ನನಗೆ ಮುಖ್ಯಮಂತ್ರಿ ಪದಕ ದೊರೆಯಿತು. ಬ್ಯಾಂಗ್ಳೂರು ಟ್ರಾಫಿಕ್ ತುಂಬ ದಿನ ಬೆಳೀತಾ ಇದೆ. ಯಾಕಂದರೆ 4,000 ವಾಹನಗಳು ಡೈಲಿ ರೋಡ್ ಮೇಲೆ ಬರ್ತಾ ಇದ್ದಾವೆ ಪ್ರತಿದಿನ. ಈ ಒಂದು ಟೆಕ್ನಾಲಜಿ ಮೇಲೆ ನಾವು ಬ್ಯಾಂಗ್ಳೂರು ವಾಸ್ ದ ನಂಬರ್ 1 ಇನ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಟೆಕ್ನಾಲಜಿ. ನನಗೆ ಏನು ಹೇಳಬೇಕು ನಿಮ್ಮ ಬಗ್ಗೆ ಅನ್ನೋದು ಗೊತ್ತಿಲ್ಲ. ಬಟ್ ನೀವು ಇದೇ ರೀತಿ ಇರ್ರಿ, ಯಾವಾಗಲೂ ನನ್ನ ಜೊತೆ ಇರ್ರಿ, ನನ್ನ ಸಪೋರ್ಟಿವ್ ಆಗಿರ್ರಿ. ನಾನು ಇವತ್ತೊಂದು ಆಫೀಸರ್ ಆಗಿ ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತಂದರೆ ಮುಖ್ಯವಾಗಿ ಅದರಲ್ಲಿ ನಿಮ್ಮದು ಅಷ್ಟೇ ಪಾತ್ರ ಬರುತ್ತೆ. ಥ್ಯಾಂಕ್ ಯು ಯಲ್ಲಪ್ಪ. ಮೇಡಮ್, ನಿಮ್ಮ ಈ ಸ್ಫೂರ್ತಿದಾಯಕ ಪಯಣದಲ್ಲಿ ಬಹಳಷ್ಟು ಮೈಲಿಗಳು ಇದ್ದಾವೆ. ಒಂದೊಂದು ಊರಿಗೆ ಹೋದಾಗಲೂ ಕೂಡ ನಿಮ್ಮದೇ ಆದಂಥ ಒಂದು ಛಾಪ್ ಮೂಡಿಸಿದ್ದೀರಿ. ರಾಯಚೂರು ಆಗುತ್ತೆ, ವಿಜಯಪುರ ಆಗುತ್ತೆ, ಹಾಗೆಯೇ ಚಾಮರಾಜನಗರದಲ್ಲೂ ಕೂಡ ಈ ಕೋವಿಡ್ ಟೈಮಲ್ಲಿ ಬಹಳಷ್ಟು ಶ್ರಮ ವಹಿಸ್ತೀರಿ. ಆ ಟೈಮಿಂಗ್ಸ್ ಹೆಂಗಿತ್ತು? ಎಷ್ಟು ಟಫ್ ಆಗಿತ್ತು ನಿಮಗೆ? ಹೌ ಡಿಡ್ ಯು ಹ್ಯಾಂಡಲ್ ಇಟ್? ನಾನು ಮೇಲೆ ಬೀದರಿಂದ ಹುಡ್ಕೊಂಡು ಚಾಮರಾಜನಗರವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಹೌದು. ಸೊ ನಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನನ್ನ ಅಡಿಷನಲ್ SP ಚಾಮರಾಜನಗರಲ್ಲಿ ಇರಬೇಕಾದ್ರೆ ಆ ಟೈಮಲ್ಲಿ ಕೋವಿಡ್ 14 ಅದು ಪ್ಯಾಂಡಮಿಕ್ಕು ಬಸ್ಟ್ ಆಯಿತು. ಸಡನ್ ಆಗಿ ಲಾಕ್ಡೌನು. ಅಂಥ ಟೈಮಲ್ಲಿ ನಮ್ಮದು ಚಾಮರಾಜನಗರ ಜಿಲ್ಲೆ ಒಂದು ಟ್ರಾಜೆಕ್ಟರಿ ಜಿಲ್ಲೆ. ಅಲ್ಲಿ ಪಕ್ಕ ಆ ಕಡೆ ಕೇರಳ, ತಮಿಳುನಾಡು, ಕರ್ನಾಟಕ ಮತ್ತು ತಮಿಳುನಾಡು 2 ಚೆಕ್ ಪೋಸ್ಟು, 3 ರಾಜ್ಯದ ಒಂದು ಇದು. ಸಡನ್ನಾಗಿ ಎಲ್ಲ ಟ್ರಾನ್ಸ್ಪೋರ್ಟು, ಗೂಡ್ಸು ಆಗಲಿ, ಈ ಪೀಪಲ್ ಟ್ರಾನ್ಸ್ಪೋರ್ಟ್ ಸಡನ್ನಾಗಿ ಬಂದಾಗ್ಬಿಡ್ತು. ನಮಗೆ ಚೆಕ್ ಪೋಸ್ಟಲ್ಲಿ ಒಂದು ನಮ್ಮ ಪ್ರೊಟೆಕ್ಷನ್ನು, ಯಾಕಂದ್ರೆ ಅಂಥ ಟೈಮಲ್ಲಿ ಫಸ್ಟ್ ಟೈಮ್ ನಾವು ನಮ್ಮ ಜೀವನದಲ್ಲಿ ನೋಡಿರೋದು ಕೋವಿಡ್ ಬಸ್ಟ್ ಆಗಿರೋದು. ಅಂತ ಟೈಮಲ್ಲಿ ಫುಲ್ ಟಫ್ ಆಗಿ, ಆಮೇಲೆ ಅದು ಹೊಸದಾಗಿ ಬೇರೆ ಇತ್ತು ರೂಲ್ಸ್ ಕೂಡ ಇಂಪ್ಲಿಮೆಂಟೇಷನ್ ವೆರಿ ಇಂಪಾರ್ಟೆಂಟ್. ಅದು ಕೂಡ ಸ್ಟೇಟ್ ಬಾರ್ಡರಲ್ಲಿ ತುಂಬ ಕೆಲಸ ಮಾಡೋದು ಅಂತಂದ್ರೇ ಅಂಥ ಟೈಮಲ್ಲಿ ಒಂದು ರೀತಿಯಾಗಿ ರೋಮಾಂಚಕವಾಗಿತ್ತು ಅದು ಒಂದು. ಅದೇ ಟೈಮಲ್ಲಿ ಆಕ್ಸಿಜನ್ ಸಪ್ಲೈ ಆಫ್ ಆಕ್ಸಿಜನ್ ತುಂಬಾ ದೊಡ್ಡ ಸಮಸ್ಯೆ ಆಯಿತು. ಅಲ್ಲಿನೂ ಕೂಡ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದೇ ದಿನ ಸುಮಾರು ಕೋವಿಡ್ ಪೇಷಂಟ್ಸ್ಗಳ ಒಂದರ ಆಕ್ಸಿಜನ್ ಸಪ್ಲೈ ಅಥವಾ ಕೋವಿಡಿಂದ ತಿರ್ಕೊಂಡ್ರು. ಅದು ಕೂಡ ಸ್ವಲ್ಪ ನಮಗೆ ಅಂಥ ಟೈಮಲ್ಲಿನೂ ಕೂಡ ಟಫ್ ಟೈಮಸ್ಸಲ್ಲಿನೂ ಕೂಡ ಕೆಲಸ ಮಾಡಿದ್ದೀವಿ. ಈ ಒಮ್ಮೊಮ್ಮೆ ಸ್ಟಾರ್ಟಿಂಗು ತುಂಬ ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಕ್ಕೆ PP ಕಿಟ್ ಹಾಕ್ಕೊಂಡು ಬಿಟ್ಟೇ ನಾವು ಹಾಸ್ಪಿಟ್ಲಲ್ಲಿ ಎಲ್ಲ ಓಡಾಡ್ತಾ ಇದ್ವಿ. ಈ ಇವನ್ ಜಿಲ್ಲೆಯಲ್ಲಿನೂ ಕೂಡ ನಾವು ಪೊಲೀಸರು ಯಾವುದೇ ಒಂದು ಕ್ರೈಮ್ ಆಗಲಿ ಅಥವಾ ಏನೋ ಘಟನೆ ಆಗಲಿ ಇಮಿಡಿಯೇಟಾಗಿ ಸ್ಪಾಟಿಗೆ ಹೋಗಬೇಕು, ಜನರ ಜೊತೆ ಇರಬೇಕು. ಬಟ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಾ ಇತ್ತು. ಹೀಗಾಗಿ ಅದು ಆ ಟೈಮಲ್ಲಿ ನನ್ನ ಮಗ 8 ತಿಂಗಳದವನು, ಚಿಕ್ಕ 2ನೇದವನು. ಒಂದು ಟೈಮಲ್ಲಿ ಅಂತೂ ಕೂಡ ಒಂದು 3 ಮರ್ಡರ್ ಆಗುತ್ತೆ ಗುಂಡ್ಲುಪೇಟೆಯಲ್ಲಿ. ಈ IO ನಾನೇ ಇರ್ತೀನಿ. ಸುಮಾರು ಒಂದು 2 ಗ್ರೂಪ್ ನಡುವೆ ಅದು ಒಂದು ಗಲಭೆ ಆಗಿ 3 ಜನ ಮರ್ಡರ್ ಆಗ್ತೈತಿ. ಈ ನಾವು ದಿನ ಅದೇ ಕೋವಿಡ್ ಅದು ಫುಲ್ ಪೀಕ್ ಇರುತ್ತೆ ನಮಗೆ. ಒಂದು ಕೋವಿಡ್ ಅನ್ನೋದು ಭಯ, ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಅದು ಅಲ್ಲಿ ಒಂದು ಪಿಕೆಟಿಂಗ್ ಪಾಯಿಂಟ್ ನಾವು ಒಂದು 2 ತಿಂಗಳವರೆಗೂ ಕೂಡ ಪಿಕೆಟಿಂಗ್ ಪಾಯಿಂಟ್ ಹಾಕಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು.
ಕೂಡ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಉದ್ವೇಗದ ಸ್ಥಿತಿಯಲ್ಲಿ ಆ ಒಂದು ಊರು ಇರುತ್ತೆ. ಅಂಥ ಟೈಮಲ್ಲಿ ಕೂಡ ಟಫ್ ಜಾಬ್. ನಾನು ಆ ದಿನ ನಾವು ಸುಮಾರು ಜನನ ನಾವು ತಗೊಂಡ್ಬಿಟ್ಟು ಇಂಟ್ರಾಗೇಷನ್ ಮಾಡೋದಾಗ್ಲಿ, ನಾವು ಪ್ರಿವೆಂಟ್ ಮಾಡೋದಾಗ್ಲಿ ಮಾಡ್ತಾ ಇರೋದ್ರಿಂದ, ಅದು ನನ್ನ ಮಗ ಚಿಕ್ಕವನು ಇರೋದ್ರಿಂದ ನಾನು 15 ದಿನ ಮನೆಗೆ ಹೋಗಲ್ಲ. ಇನ್ಸ್ಪೆಕ್ಷನ್ ಗಂಡ್ಲಪೇಟೆಯಲ್ಲಿನೇ ಇರ್ತೀನಿ ನಾನು, ಚಾಮರಾಜನಗರನೇ ಹೋಗಲ್ಲ. ಅದು ಇನ್ನು ಹಾಲು ಕುಡಿ ಮಗ ಇತ್ತು, ಬರೀ ಕೆಲಸದವ್ರ ಮೇಲೆ ಬಿಟ್ಬಿಟ್ಟು ಹೋಗಿದೆ. ಇಂಥ ಒಂದು ಸನ್ನಿವೇಶನೂ ಕೂಡ ನಾವು ಫೇಸ್ ಮಾಡಿದ್ದೀವಿ. ಇದ್ರ ಜೊತೆ ನಮ್ಮ ಮಕ್ಕಳು ಆ ಟೈಮಲ್ಲಿ ತುಂಬಾ ಸಂಕಟ ಆಗಿದ್ದಿದೆಯಾ? ಸಂಕಟ ಆಗಿದೆ. ಇವನ್ ಮೆಂಟಲಿ ನಾವು ಫಿಸಿಕಲಿನೂ ಕೂಡ ತುಂಬಾ ಸಂಕಟ ಅನುಭವಿಸಿದ್ದೀವಿ. ಒಂದು ಸಣ್ಣ ಮಗುನ ಎಳೆ ಕೂಸನ್ನ ಅದು ಕೆಲಸದ ಹತ್ರ ಬಿಟ್ಟು ಹೋಗಿ ಆ ಟೈಮಲ್ಲಿ ನನ್ನ ತಾಯಿನೂ ಕೂಡ ಕರೆಸ್ಕೊಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಗದಗಲ್ಲಿ ಇದ್ರು, ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ನು ಕೂಡ ಮೂವ್ಮೆಂಟ್ ರೆಸ್ಟ್ರಿಕ್ಟೆಡ್ ಆಗಿತ್ತು. ಅವರು ಕೂಡ ಇಲ್ಲಿಗೆ ಬಂದ್ಬಿಟ್ಟು ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇರಲಿಕ್ಕೆ ಅವ್ರಿಗೂ ಕೂಡ ಭಯ ಇತ್ತು, ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಸೊ ಮಹಿಳೆ ಅಂತ ತಕ್ಷಣನೇ ಬರೀ ಪೊಲೀಸ್ ಆಫೀಸರ್ ಆಗಿ ನಾವು ಚೆನ್ನಾಗಿ ಹೊರಗಡೆ ನಾವು ಕಂಡ್ರೂ ಕೂಡ ಒಂದು ಜವಾಬ್ದಾರಿತ ಮಹಿಳೆ ಆಗಿ ನಮ್ಮ ಜವಾಬ್ದಾರಿನೂ ಕೂಡ ನಾವು ನಿಭಾಯಿಸೋದ್ರಲ್ಲಿ ಈ ನಮ್ಮ ಒಂದು ಇದು ಇಟ್ಸ್ ನಾಟ್ ಫಾಸ್ಟ್ ಫುಡ್ ಅಂತೀರಿ, ತುಂಬ ಕಷ್ಟ ಅಂತ ಅನಿಸ್ಬೋದು. ನಾವೇನೋ ಹೇಳ್ತೀವಿ ನಾವು ಇಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ, ಬಟ್ ಅದು ಬಹಳ ಕಷ್ಟ. ನಾವು ಎಲ್ಲೋ ಒಂದ್ ಕಡೆ ಏರುಪೇರು ಆಗ್ತಾನೆ ಇರುತ್ತೆ. ಅದನ್ನ ನಾವು ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಏನಾದ್ರೂ ನಾವು ಅದನ್ನ ತಿದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನನ್ಗೆ ಇಲ್ಲಪ್ಪ ಮಾಡಿಲ್ಲ, ನನ್ ಜಸ್ಟಿಸ್ ಕೊಡಕ್ ಆಗಿಲ್ಲ ಅನ್ನೋದ್ರ ಕಾಂಪ್ರಮೈಸ್ಡ್ ಅದ್ರದ್ದು ಬದಲಿ ಮತ್ತೆ ಬೇರೆ ಅದಕ್ಕೆ ಇದು ಮಾಡಬೇಕು. ನಿಶಾ ಮೇಡಮ್, ಈಗ 24/7 ನೀವು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಾಗ ನಿಮ್ಮ ಮೈಂಡ್ ಸೆಟ್ನ ಚೆನ್ನಾಗಿ ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಈಗ ಹಿಂಗೆ ಇರಬೇಕು, ಆಫೀಸಲ್ಲಿ ಹೇಗಿರ್ತೀರಿ, ಮನೆಯಲ್ಲಿ ಹೋದಾಗ ಅಲ್ಲಿ ಒಬ್ಬ ತಾಯಿಯಾಗಿ ಪತ್ನಿಯಾಗಿರಬೇಕು, ಅದ್ರ ಜೊತೆಗೆ ಒಬ್ಬ ಸ್ನೇಹಿತೆಯಾಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಹೇಗಿದ್ದೀರಿ, ನಿಮ್ಮ ಬ್ಯಾಚ್ಮೇಟ್ಸ್ ಜೊತೆಗೆಲ್ಲ ಹೇಗಿದ್ದೀರಿ, ಆ ಬಾಂಧವ್ಯ ಹೇಗಿದೆ? ನಮ್ಮ ಫ್ರೆಂಡ್ಸ್ ಅಂತಂದ್ರೆ ಈಗ ಅಂದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂದ್ರೆ ಹಳೆ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ. ಸ್ಕೂಲ್ ಮೇಟ್ಸ್, ಕಾಲೇಜ್ ಮೇಟ್ಸ್, ಮತ್ತೆ ಇವನ್ ಮಾಸ್ಟರ್ ಡಿಗ್ರಿ ಮತ್ತೆ ನಮ್ಮ ಬ್ಯಾಚ್ ಮೇಟ್ಸ್ ಕೂಡ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ಇಲ್ಲಿ ನಾನು ಅಂಬೇಡ್ಕರ್ ಲೈಬ್ರರಿಯಲ್ಲಿ ಓದ್ತಾ ಇದ್ದಿದ್ದಾಗ ನಾವು 4 ಜನ ನಾವು ಒಂದೇ ಬ್ಯಾಚ್ ಅಲ್ಲಿ ನಾವು DSP ಡೈರೆಕ್ಟರ್ DSP ಆಗಿ ಸೆಲೆಕ್ಟ್ ಆದ್ವಿ. ನೀವು ಕೇಳಿರ್ಬೋದು, ಎಂ ನಾರಾಯಣ್ ಅಂತ, ಜಯಪ್ರಕಾಶ್ ಅಂತ, ಮತ್ತೆ 4 ಜನ ಒಟ್ಟಿಗೆನೆ ಒಂದೇ ಬ್ಯಾಚ್ ಅಲ್ಲಿ DSP ಆಗಿ ಮಾಡಿದ್ವಿ. ನಾವು ಎಲ್ಲರನ್ನು ಕೂಡ ಲೈಬ್ರರಿ, ಅಂಬೇಡ್ಕರ್ ಭವನ ಲೈಬ್ರರಿಯಲ್ಲಿ ಓದ್ತಾ ಇದ್ದೀವಿ. ಸುಮಾರು ಬೇರೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಇದ್ರು, ಅವ್ರು ಬೇರೆ ಬೇರೆ ಸರ್ವಿಸ್ ಅಲ್ಲಿ ಹೋಗಿದ್ದಾರೆ. ನಾವು 4 ಜನ ಇದ್ರಲ್ಲಿದ್ವಿ. ಆಮೇಲೆ ಅದೇ ರೀತಿ ಟ್ರೈನಿಂಗ್ ಅಲ್ಲಿನೂ ಕೂಡ ನಾವು ಒಬ್ರಿಗೊಬ್ರು ಕಾಲ್ ಜಗ್ಗೋದಕ್ಕಿಂತ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀವಿ. ಆಮೇಲೆ ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್ಸ್. ಓಕೆ, ನಮ್ಗೆ ಇವತ್ತು ಇದು ಆಗಿಲ್ಲ ಅಂತಂದ್ರೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇದ್ರು, ಅಷ್ಟೇ ಕಾಂಪಿಟೇಷನ್ ಕೂಡ ಕೊಡ್ತಾ ಇದ್ರು. ನಾವು 11 ಜನ ಇರುವುದ್ರಿಂದ ನಮ್ಮಲ್ಲಿ ಎವ್ರಿ ಟೈಮ್ ನಮ್ಮಲ್ಲಿ ಕಾಂಪಿಟೇಷನ್, ಒಬ್ರಿಗೊಬ್ರು ಅಷ್ಟೇ ಕೇಪಬಲ್ ಮತ್ತೆ ಅಷ್ಟೇ ಏನದು ಫುಲ್ ಫ್ರೆಂಡ್ಲಿ ಆಗಿದ್ವಿ. ಯು ಆರ್ ಫ್ರೆಂಡ್ಲಿ ಆಸ್ ವೆಲ್ ಆಸ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀರಿ. ಸೂಪರ್ ಮೇಡಮ್. We were all supportive till now. Like it was, I like my batchmates and I respect a lot because every time they supported. Which one time ನಾವು ಏನಾದ್ರೂ ಇದು ಆಗಂಗಿಲ್ಲ ಅಂದ ತಕ್ಷಣ ಬಾ ಇದು ಈಸಿ ಇದೆ ಮಾಡೋಣ, ಯಾವುದಕ್ಕೂ ಇದು ಮಾಡೋದಿಲ್ಲ. ಓಕೆ ಎಸ್ ಸರ್. ಮೇಡಮ್, ಈಗ ಇಲ್ಲಿ ಒಬ್ಬ ಆಫೀಸರ್ ಮನೆಗೆ ಹೋದ ತಕ್ಷಣ ಒಬ್ಬ ಗೃಹಿಣಿನೇ ಯಾಕೆ ಏನೆಲ್ಲ ಕೆಲಸ ಮಾಡ್ತಾರೆ ಮನೆಯಲ್ಲಿ ಅನಿತಾ ಮೇಡಮ್? ಬೆಳಿಗ್ಗೆ ನಾನು ಮಕ್ಕಳಿಗೆ ತಿಂಡಿ ಮಾಡಿ ಕಟ್ಟುದು ನಾನೇನೆ. ನಂತರ ಕೆಲಸದವ್ರು ಬಂದ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡ್ತಾರೆ. ಅದಷ್ಟಲ್ದೇ ಅವರಿಗೆ ರೆಡಿ ಮಾಡಿಸಿ ಸ್ಕೂಲ್ ಯೂನಿಫಾರ್ಮ್ ಹಾಕಿ, ಯಾಕಂದ್ರೆ ಇನ್ನೂ ಚಿಕ್ಕವರಿದ್ದಾರೆ, ಸ್ಕೂಲ್ ಯೂನಿಫಾರ್ಮ್ ಹಾಕಿ ಕಳಿಸಿ, ಆಮೇಲೆ ಸಾಯಂಕಾಲ ಹೋದ್ರೂ ಕೂಡ ನಾನು ಒಮ್ಮೊಮ್ಮೆ ಲೇಟಾಗಿ ಹೋದ್ರೂ ಕೂಡ ಅವರಿಗೆ ಜೊತೆ ಅವ್ರನ್ನ ಏನೇನು ಮಾಡಿದಾರ ಬೆಳಿಗ್ಗೆಯಿಂದ ಸಾಯಂಕಾಲ ಅದನ್ನೊಂದು ಕೇಳ್ಬಿಟ್ಟು, ಪ್ಲಸ್ ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದ್ರಲ್ಲಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವರಿಗೆ ಹೋಮ್ವರ್ಕು ಮತ್ತು ಶಿಸ್ತನ್ನು ಕೂಡ ಹೇಳ್ಕೊಡ್ತೀನಿ. ಬಿಕಾಸ್ ಗಂಡು ಮಕ್ಕಳು ಇದ್ದಾರೆ, ಅವ್ರ ಶಿಸ್ತು ಕಲಿಯೋದನ್ನು ಅಷ್ಟೇ ಇಂಪಾರ್ಟೆಂಟು, ಕೆಲಸ ಕಲಿಯೋದನ್ನು ಅಷ್ಟೇ ಇಂಪಾರ್ಟೆಂಟ್. ಇದು ಬರಲ್ಲ ಅಂತಂದು ಹೇಳ್ಬಾರ್ದು. ಅವ್ರ ಮನೆ ಒಳಗಡೆ ಆಗಲಿ ಹೊರಗಡೆ ಆಗಲಿ ಸಮಾನಾಗಿ ದುಡಿಬೇಕು ಮತ್ತು ಎಲ್ಲ ಕೆಲಸನೂ ಗೊತ್ತಿರಬೇಕು. ನನ್ನ ಮಕ್ಕಳು
ಸ್ವಲ್ಪ ಇನ್ನು ಹಠ ಮಾಡುವಂತ ಬುದ್ಧಿ, ಸ್ವಲ್ಪ ಎಲ್ಲಾನು ಕೂಡ ನಾವು ಅವ್ರಿಗೆ ತಿಳಿಸ್ಬಿಟ್ಟು ಹೇಳ್ಬೇಕು. ಸಡನ್ ಆಗಿ ಸಡನ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಆಯ್ತಮ್ಮ ಮಾಡ್ತೀನಿ ಅಂತಂದು ಹೇಳ್ತಾರೆ. ಮತ್ತೆ ಬೆಳಿಗ್ಗೆ ಎದ್ದು ಅದನ್ನೇ ಹೇಳ್ತೀನಲ್ಲ, ಚಪಾತಿ ಮಾಡ್ಕೊಂಡು ಅಥವಾ ತಿಂಡಿ ಕಟ್ಟೋದ್ರಿಂದ ಹುಡ್ಕೊಂಡು ಸಾಯಂಕಾಲ ಅವರಿಗೆ ಊಟ ಮಾಡಿಸಿ ಮನಗಿಸಿ, ಮತ್ತು ಅವ್ರಿಗೆ ಆ ಟೈಮ್ ಸಿಕ್ಕಿದಾಗ ಒಮ್ಮೊಮ್ಮೆ ಟ್ಯೂಷನ್ ಅನ್ನೋಕ್ಕಿಂತ ಅವ್ರಿಗೆ ಆ ವಿದ್ಯಾಭ್ಯಾಸನೂ ಕೂಡ ಹೇಳ್ಕೊಡ್ತೀನಿ. ಆಮೇಲೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಇದ್ದಿದ್ದಾಗ ಕಂಪಲ್ಸರಿ ನಾನೇ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದ್ ವೇಳೆ ಎಮರ್ಜೆನ್ಸಿ ವರ್ಕ್ ಇದ್ದಿದ್ದಾಗ ನಮ್ಮ ಮನೆಯವರು ಹೋಗ್ತಿರ್ತಾರ, ಆದಷ್ಟು ನಾನೇ ಹೋಗ್ತೀನಿ. ಬಿಕಾಸ್ ಅವ್ರ ಟೀಚರ್ಗೆ ಭೇಟಿ ಆದಾಗ ನಾವು ಅವ್ನ ಪ್ರೋಗ್ರೆಸ್ ಏನಿದೆ ಅಂತ ನಾವು 1-to-1 ನಮಗೆ ಗೊತ್ತಾಗುತ್ತೆ. ಅದನ್ನ ನಾನೇನೆ ಇಂಟ್ರೆಸ್ಟ್ ತಗೊಂಡ್ಬಿಟ್ಟು ಹೋಗಿ ಅವ್ರನ್ನ ಬಗ್ಗೆ ತಿಳ್ಕೊಲಿಕ್ಕೆ, ತಾಯಿಯಾಗಿ ನಾನು ಮಾಡ್ಬೇಕಾಗಿದ್ದು ಅದು ನಾ ಮಾಡ್ತಾ ಇದ್ದೀನಿ. ಸೂಪರ್. ಅಂದ್ರೆ ಈಗ 2 ಮಕ್ಕಳ ಜೊತೆಗೆ ಇನ್ನೊಂದು ದೊಡ್ಡ ಮಗು ಇದೆಯಲ್ಲ, ಸಾಫ್ಟ್ವೇರ್ ಇಂಜಿನಿಯರ್, ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಬಿಕಾಸ್ ಇವತ್ತು ಅವ್ರು ಇರ್ಲಿಲ್ಲ ಅಂತಂದ್ರೆ ನನ್ಗೆ ಇನ್ನೂ ಬಹಳ ಕಷ್ಟ ಆಗ್ತಿತ್ತು ಅಂತಂದ್ರೆ ಹೇಳ್ಬಹುದು. ಅವ್ರಿಗೆ ನಾಟ್ ಓನ್ಲಿ ಅವ್ರ ಮನೆ ಕೆಲಸದಲ್ಲಿ ಆಗ್ಲಿ ಅಷ್ಟೇ ಅಲ್ಲ, ನಾವೊಂದು ಫ್ಯಾಮಿಲಿ ರನ್ ಮಾಡ್ಲಿಕ್ಕೇನು ಕೂಡ ಏನೇನು ಅವ್ರದ್ದೇ ಆದ ಒಂದು ರೀತಿ ಅರ್ಧ ತಾಯಿನೂ ಕೂಡ ಮಕ್ಕಳಿಗೆ ಅವರೇ ಆಗಿದಾರ ಅಂತಾನು ಹೇಳ್ಬಹುದು. ಆ ರೀತಿನೂ ಕೂಡ ಅವ್ರು ಸಪೋರ್ಟಿವ್ ಆಗಿ ನನ್ನ 2 ಮಕ್ಕಳನ್ನ ಮತ್ತೆ ನಮ್ಮ ಒಂದು ಸಂಸಾರನ ರನ್ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಐ ಆಮ್ ಲಕ್ಕಿ ಟು ಹ್ಯಾವ್ ಹಿಮ್ ಆಸ್ ಮೈ ಲೈಫ್ ಪಾರ್ಟ್ನರ್. ಯಲ್ಲಪ್ಪ ಅವರು. ಸರ್, ಹೋಮ್ ಮಿನಿಸ್ಟರ್ ಏನಾದ್ರೂ ಜಾಸ್ತಿ ಜೋರ್ ಮಾಡಿದ್ರೆ ನೀವು ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಿ? ಅವ್ರು ಕೇಳ್ತಾ ಇರೋದು ನಾನು, ನಿಮ್ಮ ಹಸ್ಬೆಂಡಿಗೆ ಕೇಳಿದೆ ಈ ಮೂಲಕ. ಅವರು ನಾನು ಜೋರ್ ಮಾಡಂಗಿಲ್ಲ ಆಕ್ಚುಲಿ, ಯಾಕೆಂದ್ರೆ ನಾನು ಹೋಗೋರಾಗನ ಸುಸ್ತಾಗಿ ಬಿಟ್ಟಿರ್ತೀನಿ. ಆಮೇಲೆ ಅವ್ರಿಗೂ ಗೊತ್ತಾಗತ್ತೆ ನಕ್ಕಿ ಟೆನ್ಷನ್ ಆಗಿ ಅಥವಾ ಸುಸ್ತಾಗಿ ಬಂದಿದ್ದಾಳೆ, ನಾನು ಕೂಡ ಏನು ಅಷ್ಟೊಂದು ಇದು ಮಾಡಬಾರ್ದು ಅಂತಂದು. ಬಟ್ ಕೆಲವೊಂದು ಇಂಪಾರ್ಟೆನ್ಸ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಅಂತ ಬಂದಿದಾಗ ಅಥವಾ ಅವ್ರ ನಿರ್ಧಾರ ನನ್ನ ನಿರ್ಧಾರ ಸೇರಿದಾಗ ವಿ ಟ್ರೈ ಟು ಎಕ್ಸ್ಪ್ಲೇನ್ ಈಚ್ ಅದರ್ ಫಸ್ಟ್. ಆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಆಮೇಲೆ ಅದ್ರ ಮೇಲೆ ಒಂದು ಡಿಸಿಷನ್ಗೆ ಬರ್ತೀವಿ. ಸೊ ಹಿಂಗಾಗಿ ನಮ್ಮಲ್ಲಿ ಈ ಜಗಳ ಅನ್ನೋಕ್ಕಿಂತ ಒಂದು ವಾದ ವಿವಾದ ಅಂತಾನು ಕೂಡ ಹೇಳ್ಬಹುದು. ಸಂವಾದ ಆಗಿ ಅದು ಎಂಡ್ ಆಗುತ್ತೆ. ಚೆನ್ನಾಗಿದೆ. ಸಡನ್ ಆಗಿ ನಾವು ನಾನು ಅದು ಮಾಡಲ್ಲ ಅಥವಾ ನಾನು ಹೇಳಿದ್ ಕೇಳಂಗಿಲ್ಲ ಅನ್ನೋ ಬದ್ಲಿ, ಯಾಕೆ ಈ ತರ ಯಾಕೆ ಆ ತರ, ಅವ್ರು ನನ್ನನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ನಾನು ಅವ್ರನ್ನ ಅರ್ಥ ಮಾಡಿಸ್ಲಿಕ್ಕೆ. ಸೊ ಹಿಂಗಾಗಿ ನಮ್ಮ ಒಂದು ಡಿಸಿಷನ್ಸ್ ಅನ್ನ ಅಥವಾ ಕಂಪ್ಲೇಂಟ್ ಕೊಡೋದ ಬಂದಿದಾಗ ಜಾಸ್ತಿ ನಾನು ಕೂಡ ಅವ್ರದ್ದಂಗೆ ಕೇಳ್ಕೊಂಡು ಹೋಗ್ತೀನಿ. ಬಿಕಾಸ್ ಹಿ ಹ್ಯಾಸ್ ದಟ್ ವರ್ಲ್ಡ್ಲಿ ನಾಲೆಜ್. ಆಲ್ದೋ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಹೋದ್ರ ಅಂತಂದ್ರೆ ಅವ್ರದ್ದು ಫೀಲ್ಡ್ ನಮ್ದು ಫೀಲ್ಡ್ ಬೇರೆನೆ. ನಾನು ತುಂಬಾ ಪ್ರಾಕ್ಟಿಕಲಿ ಆಗಿ ಹೋದ್ರ ಅಂತಂದ್ರೆ ಅವ್ರ ಮುಂದಾಲೋಚನೆ ಜಾಸ್ತಿ ಇರುತ್ತಾರೆ. ಹಿಂಗಾಗಿ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಮೇಡಮ್? ಲವ್ ಮ್ಯಾರೇಜ್ ವಿತ್ ಅರೇಂಜ್ಡ್. ಲವ್ ಮ್ಯಾರೇಜ್, ಓಕೆ. ಅವ್ರು ನಮ್ಮ ಜಿಲ್ಲೆಯವರೇನೆ, ದೂರಿಂದ ರಿಲೇಟಿವ್. ಬಟ್ ಅವಾಗ ಪರಿಚಯ ಆದ್ಮೇಲೆ ಲವ್ ಆಗಿದ್ದ ಹೇಗೆ? ಪೊಲೀಸ್ ಆಫೀಸರ್ ಆದ್ಮೇಲೆನೆ ಮದ್ವೆ ಆಗಿದೆ. ಧೈರ್ಯ ಮೇಡಮ್ ನಿಮ್ಮ ಮನೆಯವ್ರಿಗೆ ಹೇಗಿದ್ರೆ? ಸೊ ಸ್ವೀಟ್, ಇನ್ನೋಸೆಂಟ್ ಇದ್ದಾರೆ ಅಂದ್ರೆ. ಗಂಡ್ ಮಕ್ಕಳೆಲ್ಲ ಇನ್ನೋಸೆಂಟ್ ಮೇಡಮ್? ಆಗ್ತಾರೆ, ಏನಿಲ್ಲ, ಜಸ್ಟ್ ಫಾರ್ ಎ ಫನ್. ಬಟ್ ಖುಷಿ ಆಯ್ತು. ಏನಾದ್ರೂ ಹೇಳೋಕಿದ್ರೆ ಹೇಳ್ಬೋದು ನಿಮ್ಮ ಯಜಮಾನ್ರಿಗೆ ಈ ಮೂಲಕ. ನನಗೆ ಏನು ಹೇಳಬೇಕು ನಿಮ್ಮ ಬಗ್ಗೆ ಅನ್ನೋದು ಗೊತ್ತಿಲ್ಲ. ಬಟ್ ನೀವು ಇದೇ ರೀತಿ ಇರ್ರಿ, ಯಾವಾಗಲೂ ನನ್ನ ಜೊತೆ ಇರ್ರಿ, ನನ್ನ ಸಪೋರ್ಟಿವ್ ಆಗಿರ್ರಿ. ನಾನು ಇವತ್ತೊಂದು ಆಫೀಸರ್ ಆಗಿ ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತಂದರೆ ಮುಖ್ಯವಾಗಿ ಅದರಲ್ಲಿ ನಿಮ್ಮದು ಅಷ್ಟೇ ಪಾತ್ರ ಬರುತ್ತೆ. ಥ್ಯಾಂಕ್ ಯು ಯಲ್ಲಪ್ಪ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯ ಆಫೀಸರ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅಂದರೆ ತುಂಬ ಸಪೋರ್ಟಿವ್ ಆಗಿರೋದು ಕೂಡ ಪುಣ್ಯ, ಅವ್ರದ್ದು ಪುಣ್ಯ, ನಿಮ್ಮದು ಪುಣ್ಯ. ಮೇಡಮ್, ಈ ಎಲ್ಲ ಜವಾಬ್ದಾರಿಗಳಿಗೆ ಒಂದಿಷ್ಟು ಗೌರವ ಮನ್ನಣೆ ಸಿಗೋದ್ರ ಜೊತೆಗೆ ನೀವು ವಿಶೇಷವಾಗಿ ಮುತುವರ್ಜಿಯಿಂದ ಕೆಲಸ ಮಾಡಿ CM ಮೆಡಲ್ ಕೂಡ ಗಳಿಸ್ಕೊಂಡಿದ್ದೀರಿ. ಹೌ ಪ್ರೌಡ್ ಆಫ್ ಯು. 2024ನೇ ಸಾಲಿನ ನನಗೆ ಮುಖ್ಯಮಂತ್ರಿ ಪದಕ ದೊರೆಯಿತು. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಈಗಿನ CM ಆಗಿರುವಂಥ ಶ್ರೀ ಸಿದ್ದರಾಮಯ್ಯ ಅವರ
ಅವರ ಒಂದು ಅಧಿಕಾರದ ಇದರಲ್ಲಿ ಅವರಿಂದ ನಾವು ಪಡೆದುಕೊಂಡಿವಿ ಆ ಒಂದು ಮುಖ್ಯಮಂತ್ರಿ ಇದು. ಇದಕ್ಕೆ ಸುಮಾರು ನಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿಬಿಟ್ಟು ನೀಡಿರುವಂಥ ಪ್ರತಿ ಒಂದು ಕರ್ನಾಟಕದಲ್ಲೇನೆ ವಿಶೇಷ ಹೈಯೆಸ್ಟ್ ಮೆಡಲ್ ಫ್ರಮ್ ಕರ್ನಾಟಕ ಪೊಲೀಸ್ ಅಂತಂದರೆ CM ಮೆಡಲ್ಲು. ಸೊ ಅದಕ್ಕೆ ನನಗೆ 2004ರಲ್ಲಿ ಇದು ಸಿಕ್ಕಿದೆ. ಮೇಡಮ್, ಅದಕ್ಕೆ ಮುಖ್ಯವಾದ ಮಾನದಂಡ ಏನು? ವಾಟ್ ಇಸ್ ದ ಕ್ರೈಟೀರಿಯಾ? ಅಂದರೆ ಇಂಥ ಕೆಲಸ ನಾವು ಒಂದು ವರ್ಷದಲ್ಲಿ ಏನೇನು ಕಾರ್ಯವೈಖರಿ ಮಾಡಿರ್ತೀವಲ್ಲ ಅದನ್ನೆಲ್ಲನೂ ಕೂಡ ನಮ್ಮ ಸೀನಿಯರ್ ಆಫೀಸರ್ಸ್ ಗಮನಿಸಿಬಿಟ್ಟು ಅದಕ್ಕೊಂದು ಸೈಟೇಷನ್ಸ್ ಅಂತ ಕಳಿಸ್ಕೊಂಡು ಅದ್ರ ಮೇಲೆ ನಮ್ಮ ಒಂದು ಕಮಿಟಿ ಮಾಡಿಬಿಟ್ಟು ಅಲ್ಲಿ ಡಿಸೈಡ್ ಆಗುತ್ತೆ ಯಾರಿಗೆ CM ಮೆಡಲ್ ಕೊಡಬೇಕು ಕೊಡಬಾರ್ದು ಅನ್ನೋದ್ರ ಬಗ್ಗೆ. ನಾನು ಈ ಒಂದು ಸಾಲಿನಲ್ಲಿ ನಾನು ಲೋಕಾಯುಕ್ತ SP ಆಗಿ ಕೆಲಸ ಮಾಡಿದ್ದೆ, ಮತ್ತೆ ಇಲ್ಲಿ ಟ್ರಾಫಿಕ್ DCP ಆಗಿ ಕೆಲಸ ಮಾಡಿದ್ವಿ. ಇಲ್ಲಿ ನಮ್ಮ ಟ್ರಾಫಿಕ್ DCP ಆಗಿ ಕೆಲಸ ಮಾಡಿದ್ರಾಗ ನಮ್ಮ ಒಂದು ಇನಿಷಿಯೇಟಿವ್ಸ್ ಫಾರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಅದ್ರ ಬಗ್ಗೆ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಅದನ್ನೆಲ್ಲ ಗುರುತಿಸಿಕೊಂಡಿದ್ರು. ಆಗಿನ ಟೈಮಲ್ಲಿ ನಾನು ಈ ಹಿಂದೆ ಸಲೀಂ, ನಮ್ಮ ಈಗಿನ DGP ಆಗಿರುವಂಥ ಸಲೀಂ ಸಾಹೇಬ್ರು ಅವ್ರ ಜೊತೆನೂ ಕೂಡ ನಾನು ACBಯಲ್ಲಿ ಇದ್ದಿದ್ದಾಗ ಕೆಲಸ ಮಾಡಿದ್ದೀನಿ. ಪ್ಲಸ್ ಅವರು ನಮಗೆ ಕಂಟಿನ್ಯೂಸ್ ಆಗಿ ನಾನು ಟ್ರಾಫಿಕ್ DCP ಆಗಿದ್ದಾಗ ಒಂದು DCP ಅಧಿಕಾರಿಗಳಿಗೆಲ್ಲ ಕುಂದಿರಿಸ್ಬಿಟ್ಟು ಮೀಟಿಂಗ್ ಮಾಡಿಬಿಟ್ಟು ಅವರು ಯಾವ ರೀತಿ ಬ್ಯಾಂಗ್ಳೂರು ಟ್ರಾಫಿಕ್ ತುಂಬ ದಿನ ಬೆಳೀತಾ ಇದೆ. ಯಾಕಂದರೆ 4000 ವಾಹನಗಳು ಡೈಲಿ ರೋಡ್ ಮೇಲೆ ಬರ್ತಾ ಇದ್ದಾವೆ ಪ್ರತಿದಿನ. ಅಂಥ ಟೈಮಲ್ಲಿ ಇದ್ದ ಇನ್ಫ್ರಾಸ್ಟ್ರಕ್ಚರಲ್ಲಿನೇ ಕೂಡ ನಾವು ಇನ್ ಟೈಮ್ ಟ್ರಾಫಿಕ್ ಜಾಮ್ಸ್ಗಳಾಗಲಿ ಅಥವಾ ಟ್ರಾಫಿಕ್ ಕಂಜೆನ್ಷನ್ ಕಡಿಮೆ ಮಾಡೋದ್ರಲ್ಲಿ ಮತ್ತು ರಿಯಲ್ ಟೈಮ್ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡೋದ್ರಲ್ಲಿ ಈ ನಮ್ಮ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ ನಾವು ಟ್ರಾಫಿಕಲ್ಲಿ. ಸುಮಾರು ಟೆಕ್ನಾಲಜಿನ ನಾವು ಯೂಸ್ ಮಾಡೋದನ್ನು ಕೂಡ ಈ ಒಂದು ಟ್ರಾಫಿಕ್ DCP ಆಗಿ ನಾವು ಕೆಲಸ ಮಾಡೋ ಟೈಮಲ್ಲಿ ಇವನ್ನೆಲ್ಲನೂ ಕೂಡ ಗುರುತಿಸ್ಬಿಟ್ಟು ನಮಗೆ CM ಮೆಡಲ್, ತುಂಬ ಪ್ರೆಸ್ಟೀಜಿಯಸ್ CM ಮೆಡಲ್ ಆಫ್ ಕರ್ನಾಟಕ ಪೊಲೀಸ್ ಸಿಕ್ಕಿದೆ. ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲ ನನ್ನ ಸೀನಿಯರ್ ಆಫೀಸರ್ಸಿಗೆ. ಇದರ ಜೊತೆ ಕೆಲಸ ಮಾಡಿದಂತೆ ನಿಮಗೂ ಕೂಡ ನೀವು ಧನ್ಯವಾದಗಳನ್ನ ಹೇಳ್ಕೊಳ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆ ನಾನು ಟ್ರಾಫಿಕ್ DCPಯಲ್ಲಿ ಆಗಿದ್ದಾಗ ನಮಗೆ ಗೋಲ್ಡನ್ ಪಿಕಾಕ್ ಅವಾರ್ಡ್ ಅಂತಲೂ ಕೂಡ ಬಂತು. ಅದು ಈ ನ್ಯಾಷನಲ್ ಅವಾರ್ಡ್ ಅಂತಲೇ ಹೇಳ್ಬೋದು. ನಮಗೆ ಕೊಚ್ಚಿಯಲ್ಲಿ ಹೋಗ್ಬಿಟ್ಟು ನಾನೇ ಪ್ರಶಸ್ತಿ ಸ್ವೀಕರಿಸಿಕೊಂಡು ಬಂದೆ. ಬ್ಯಾಂಗ್ಳೂರು ಪೊಲೀಸಿಗೆ ಟ್ರಾಫಿಕ್ ಪೊಲೀಸರಿಗೆ ದೊರಕಿರುವಂಥ ಒಂದು ಅವಾರ್ಡು. ಇದರಲ್ಲಿ ನಮ್ಮದು ಅಸ್ತ್ರಮ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಸಸ್ಟೈನಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ನಾವು AI ರಿಲೇಟೆಡ್ ಆಗಿ ಟೆಕ್ನಾಲಜಿನ ನಾವು ಬ್ಯಾಂಗ್ಳೂರು ಟ್ರಾಫಿಕ್ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ಒಂದು ಕಂಜೆನ್ಷನ್ ಆನ್ಲೈನ್ ನಮಗೆ ಲೈವ್ ಕಂಜೆನ್ಷನ್ ಸಿಗುತ್ತೆ. ನಾವು ಅಲ್ಲಿಂದನೇ ಅಲ್ಲಿರುವಂಥ ನಮ್ಮ ಪೊಲೀಸ್ ಸಿಬ್ಬಂದಿ ಅವರಿಗೆ ಹೇಳಿಬಿಟ್ಟು ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡೋದಲ್ಲಿ ಆಗಲಿ ಅಥವಾ ಈ ರೋಡ್ ಬ್ಲಾಕ್ ಆಗಿದೆ ನಾವು ಅಲ್ಟರ್ನೇಟಿವ್ ರೋಡ್ ಟ್ರಾಫಿಕ್ ಕೊಡೋದ್ರಲ್ಲೇ ಆಗಲಿ, ಆಮೇಲೆ ಆ್ಯಂಬುಲೆನ್ಸ್ ಬಂದಿದ್ದಾಗ ನಮಗೆ ಸಿಗ್ನಲ್ ಕ್ಲಿಯರೆನ್ಸ್ ಕೊಡೋದಾಗಲಿ, ಸುಮಾರು ಒಂದಿಷ್ಟು ಟೆಕ್ನಾಲಜಿನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ಒಂದು ಅಸ್ತ್ರಮಲ್ಲಿ. ಈ ಒಂದು ಟೆಕ್ನಾಲಜಿ ಮೇಲೆ ನಾವು ಬ್ಯಾಂಗ್ಳೂರು ವಾಸ್ ದ ನಂಬರ್ 1 ಇನ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಟೆಕ್ನಾಲಜಿ. ಸೊ ಹೀಗಾಗಿ ನಮಗೆ ಗೋಲ್ಡನ್ ಪಿಕಾಕ್ ಅವಾರ್ಡನ್ನು ಕೂಡ ಬಂತು 2024ಅಲ್ಲಿ. ಇದನ್ನು ಕೂಡ ನಮ್ಮ ಬ್ಯಾಂಗ್ಳೂರು ಟ್ರಾಫಿಕ್ ಪೊಲೀಸರು ಒಂದಿಗೆ ಕಿರೀಟ ಅಂತಲೇ ಹೇಳ್ಬೋದು. ಸುಮಾರು ಅವಾರ್ಡ್ಸ್ಗಳು ಬಂದಿದೆ ನಮ್ಮ ಬ್ಯಾಂಗ್ಳೂರು ಪೊಲೀಸ್ಗೆ. ಅದರಲ್ಲಿ ಈ ಹಿಂದೆ ನಮ್ಮ ಇದೆಲ್ಲನೂ ಕೂಡ ನಮಗೆ ಯಾವಾಗ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಂದರೆ ನಮ್ಮ ಒಂದು ಅಧಿಕಾರಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸೀನಿಯರ್ಸ್ ಕಂಟಿನ್ಯೂಸ್ ಆಗಿ ಈ ನಮ್ಮ ಕರ್ನಾಟಕ ಪೊಲೀಸಿಂಗಲ್ಲಿ ಏನಾಗುತ್ತೆ ಅಂತಂದರೆ ಇಟ್ಸ್ ನಾಟ್ ಓನ್ಲಿ ಹೈರಾರ್ಕಿಯಲ್ ನಮಗೆ ನೋಡೋದು ಎಲ್ಲ ಇವ್ರು ಜೂನಿಯರ್ಸ್ ಅನ್ನೋದ್ರು, ಅವರು ಅಷ್ಟೇ ಸಪೋರ್ಟಿವ್ ಆಗಿರ್ತಾರೆ. ಇಮಿಡಿಯೇಟ್ ಆಗಿ ಕರೆಕ್ಷನ್ಸ್ ಗೈಡಿಂಗ್ ಅಂತೂ ಕೂಡ ಕಂಟಿನ್ಯೂಸ್ ಆಗಿ ನಮ್ಮ ಅಧಿಕಾರಿಗಳ ಸೀನಿಯರ್ ಆಫೀಸರ್ಸ್ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಒಂದು ಸಾಧನೆಗಾಗಲಿ ಅಥವಾ ನಮ್ಮ ಒಂದು ಮುಕ್ತವಾಗಿ ಕೆಲಸ ಮಾಡೋದ್ರಲ್ಲಿ ಆಗಲಿ ಅಥವಾ ಒಂದು ಯಶಸ್ವಿಯಾಗಿ ಕೆಲಸ ಮಾಡೋದ್ರಲ್ಲಿ ಮತ್ತು ನ್ಯಾಯ ದೊರಕಿಸೋದ್ರಲ್ಲಿ ಸಾಧ್ಯ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ನಿಜ ಮೇಡಮ್. ಈಗ ಪ್ಯಾಷನೇಟ್ ಆಗಿರಬೇಕು ಯಾವುದೇ ಕೆಲಸ ಮಾಡುವಾಗಲೂ ಅನ್ನೋದನ್ನು ನಿಮ್ಮ ಕಾರ್ಯವೈಖರಿಯಲ್ಲಿ ನೀವು ತೋರಿಸ್ಕೊಂಡು ಬಂದಿದ್ದೀರಿ. ಅದು ಬಹಳಷ್ಟು ಜನರಿಗೆ ಇನ್ಸ್ಪೈರಿಂಗ್ ಆಗೇ ಆಗುತ್ತೆ. ಮಹಿಳೆಯರು ಅಂತ ಹೇಳಿದ ತಕ್ಷಣ ನಮ್ಮ ಗಾಂಧೀಜಿ ಕೂಡ ನೆನಪಾಗ್ತಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ ನಿಜವಾದ ಸ್ವಾತಂತ್ರ್ಯ
ಮಹಿಳೆಯರು ರಾತ್ರಿ 11 ಗಂಟೆ ಆಗಲಿ 12 ಗಂಟೆ ಆಗಲಿ ಮುಕ್ತವಾಗಿ ಓಡಾಡುವಂಗಿರಬೇಕು ರಸ್ತೆಯಲ್ಲಿ ಅಂತ. ಆ ವಾತಾವರಣ ಬರಬೇಕು ಅಂದರೆ ಇನ್ನೂ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕಾಗಿದೆ? ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಪ್ರಮುಖ ಜವಾಬ್ದಾರಿ ಏನು ಅಂತ ಅನ್ಸುತ್ತೆ? ಒಬ್ಬ ಮಹಿಳಾ ಅಧಿಕಾರಿಯಾಗಿ ಏನು ಹೇಳ್ತೀರಿ ತಾವು? ಗಾಂಧೀಜಿಯವರ ಕನಸು ನನಸಾಗಬೇಕು ಅಂತಂತಂದರೆ ಬರೀ ಇಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡ್ತೀವಿ ಅನ್ನೋದಕ್ಕಿಂತ ಒಂದು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತಂದು, ಅದು ಎಲ್ಲರ ಒಂದು ಮನಸ್ಥಿತಿಯಲ್ಲೂ ಕೂಡ ಬರಬೇಕು. ಒಂದು ಮಹಿಳೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೋತಿದ್ದಕ್ಕೂ ತಯಾರಾಗಿರಬೇಕು, ಪ್ಲಸ್ ಆಕೆ ಜೊತೆ ಇರುವಂಥ ಸಮಾಜದಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಒಂದು ಮಹಿಳೆಯರಿಗೆ ಕೊಡುವಂಥ ಗೌರವ ಆಗಲಿ ರಕ್ಷಣೆಗೂ ಕೂಡ ಮುಂದಾಗಬೇಕು. ಪೊಲೀಸ್ ವಿಶೇಷವಾದ ಕಾಯ್ದೆಗಳನ್ನು ಕೂಡ ಮಹಿಳೆಯರಿಗಾಗಿ ಸುಮಾರು ಲಾಸನ್ನು ಕೂಡ ಇದ್ದಾವೆ. ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲೇ ಇಲ್ಲಿ ಎನ್ಫೋರ್ಸ್ಮೆಂಟ್ ಮಾಡೋದ್ರಲ್ಲೇ ಆಗಲಿ ಮತ್ತೆ ಪೊಲೀಸ್ ಅನ್ನೋದು ಒಂದು ಭಯ ಅನ್ನೋದಲ್ಲ, ಪೊಲೀಸ್ ಅನ್ನೋದು ಒಂದು ಮಿತ್ರ, ಅದು ಕೂಡ ವೆರಿ ಫ್ರೆಂಡ್ಲಿ ಮಿತ್ರ. ಯಾವತ್ತೂ ಕೂಡ ಪೊಲೀಸ್ ಅನ್ನೋದಕ್ಕೆ ಮಹಿಳೆಯರಿಗಾಗಲಿ ಭಯ ಪಡಬಾರ್ದು. ಪೊಲೀಸ್ ಇರುವುದೇ ನಮ್ಮ ರಕ್ಷಣೆಗೋಸ್ಕರ. ಅದು ಯಾವುದೇ ಕೆಲಸ ಇರಲಿ, ಏನೇ ತೊಂದರೆಗಳಿರಲಿ, ಪೊಲೀಸರು ಫಸ್ಟ್ ರೆಸ್ಪಾನ್ಸ್ ಪೊಲೀಸ್. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ನಮ್ಮ ಟೆಕ್ನಾಲಜಿಯಲ್ಲಿ ಆಗಲಿ ಏನು ಕೂಡ ನಾವು ಮನೇಲೇ ಕೂತ್ಕೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು, ಅಂಥದ್ದನ್ನು ಕೂಡ ಇದೆ. ಮನೆ ಪೊಲೀಸಿಂಗ್ ಅಂತ ಒಂದು ವಿಶೇಷ ಕಾರ್ಯಕ್ರಮ ತಗೊಂಡು ಬಂದಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್. ಇದರಿಂದ ನಾವೇ ಪೊಲೀಸರು ಮನೆಗೆ ಹೋಗ್ಬಿಟ್ಟು ಅವ್ರ ಸಮಸ್ಯೆಗಳನ್ನು ಕೇಳ್ತಾ ಇದ್ದೀವಿ, ಅವ್ರದ್ದು ಅಲ್ಲಿ ಏನು ತೊಂದರೆಗಳಿದಾವೆ ಅನ್ನೋದನ್ನ ನಾವು ಲೈವ್ ಆಗಿ ನೋಡ್ತಾ ಇದ್ದೀವಿ. ಮೀನ್ ವೈಲ್ ನಮ್ದು ಏನು 112 ವೆಹಿಕಲ್ ERSS ವೆಹಿಕಲ್ಸ್ನು ಕೂಡ ನಾವು ಏನೇ ತೊಂದರೆ ಆದ್ರೂ ಕೂಡ 112ಗೆ ಕರೆ ಮಾಡಿದರೆ ಒಂದು 6 ಅಥವಾ 7 ನಿಮಿಷ ಒಳಗಡೆನೆ ನಮ್ಮನ್ನು ಇಮಿಡಿಯೇಟಾಗಿ ಬಂದು ತಲುಪಿಸಿ ನಮ್ಮ ಪ್ರಾಬ್ಲಮ್ ಕೇಳೋದು. ಇದರಿಂದ ಸುಮಾರು ಸ್ಟೇಷನ್ನಿಗೆ ಬರೋ ಕ್ರೈಮ್ಸ್ ಅದು ಕೂಡ ಕಡಿಮೆ ಆಗಿದೆ. ಬಿಕಾಸ್ ಇಮ್ಮಿಡಿಯೇಟಾಗಿ ಏನು ಅಲ್ಲೇ ಅಟೆಂಡ್ ಆಗ್ತಾ ಇದೆ ಅವ್ರ ಪ್ಲೇಸಲ್ಲೇ. ಸುಮಾರು ಬರ್ತಾ ಇದೆ. ಮಹಿಳೆಯರಿಗೆ ಪೊಲೀಸರ ಬಗ್ಗೆ ಭಯ ಬೇಡ, ಮಹಿಳೆಯರು ಪೊಲೀಸರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೋಬೇಕು, ಜಾಯಿನ್ ಆಗಬೇಕು. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಾಯ್ದೆಯಲ್ಲಿನೇ ಕಂಪಲ್ಸರಿ ಮಹಿಳಾ ಅಧಿಕಾರಿಗಳನ್ನೇ ಇರಬೇಕು ಅಂತ ತಗೊಂಡು ಬಂದು, ನಾಟ್ ಓನ್ಲಿ ರಿಸರ್ವೇಶನ್ ಐ ಆಮ್ ಟಾಕಿಂಗ್ ಅಬೌಟ್ the enforcement of law. For example, if you want to record a statement of a women victim, there should be a compulsory a women officer with her. I got it. So ಅಂತ ಟೈಮಲ್ಲಿ ನಮ್ಮ ಒಂದು ಏನದು ಪುರುಷ ಪೊಲೀಸಿಂಗ್ ಆಗಿತ್ತು ಅಂತಂದ್ರೆ ಅಲ್ಲಿ ಮಹಿಳಾ ಅಧಿಕಾರಿ ಕಾನೂನೇ ಹೇಳುತ್ತೆ, ಮಹಿಳಾ ಅಧಿಕಾರಿ ಇಟ್ಕೊಂಡ್ಬಿಟ್ಟು ನೀವು ಆಕೆ ಸ್ಟೇಟ್ಮೆಂಟ್. ಸೊ ಅಂತ ಒಂದು ಕಂಪಲ್ಸರಿನೂ ಕೂಡ ಆಗಿದೆ. ಮತ್ತೆ ಮಹಿಳೆಯರು ಇವಾಗ ಪುರುಷರಿಗಿಂತ ಅಥವಾ ಪುರುಷರಿಗೆ ಸಮಾನವಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ, ಆಮೇಲೆ ಮಹಿಳೆಯರಲ್ಲಿ ತಾಳ್ಮೆ ಜಾಸ್ತಿ ಇರೋದ್ರಿಂದ ಅವ್ರ ಒಂದು ಕಂಪ್ಲೇಂಟ್ ಕೇಳೋದ್ರಲ್ಲಿನೂ ಕೂಡ ಒಂದು ಪೇಷನ್ಸ್ ಆಗಿ ಕೇಳಿ ಅದಕ್ಕೆ ಸೂಕ್ತವಾದ ಇನ್ನೂ ಗುಣಮಟ್ಟದ ಒಂದು ನ್ಯಾಯ ನೀಡೋದ್ರಲ್ಲಿ ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಯಶಸ್ವಿ ಆಗಿದ್ದಾರೆ. ಫೈನ್ ಮೇಡಮ್, ಬಹಳ ಖುಷಿ ಆಯಿತು ನಿಮ್ಮ ಈ ಸುದೀರ್ಘ ಅವಧಿಯ ಈ ಸಂದರ್ಶನದಲ್ಲಿ. ನಿಜಕ್ಕೂ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ದೀರಿ. ಪೊಲೀಸ್ ಇಲಾಖೆ ಮೇಲೆ ಜನರು ಕೂಡ ನಂಬಿಕೆ ಇಡಬೇಕು, ಜನರ ಮೇಲೆ ಪೊಲೀಸರು ಕೂಡ ನಂಬಿಕೆ ಇಡಬೇಕು. ಇಟ್ಸ್ ಮ್ಯೂಚುವಲ್ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಕೊನೆಯದಾಗಿ ಪೊಲೀಸ್ ಟೈಮ್ಸ್ ಡಿಜಿಟಲ್ ವಾಹಿನಿಯನ್ನು ವೀಕ್ಷಿಸ್ತಾ ಇರುವಂಥ ನಮ್ಮ ವೀಕ್ಷಕರಿಗೆ ಈ ಪೊಲೀಸ್ ಪರವಾಗಿ ಮಾಡ್ತಾ ಇರುವಂಥ ಸಂದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀವಿ? ಪೊಲೀಸ್ ಟೈಮ್ಸ್ ಡಿಜಿಟಲ್ ಇದು ಒಂದು ವಿನೂತನವಾದ ಕಾರ್ಯಕ್ರಮ. ಬಿಕಾಸ್ ಎಲ್ಲ ಅಧಿಕಾರಿಗಳ ಒಂದು ಸಂದರ್ಶನ ಮೂಲಕ ಜನರಿಗೆ ಹಾಗೂ ಹೊಸ ಆಸ್ಪಿರೆಂಟ್ಸ್ ಮಕ್ಕಳಿಗೂ ಕೂಡ ಇದು ಒಂದು ಮಾರ್ಗದರ್ಶನ ಆಗ್ತಾ ಇದೆ. ನಂದು ಜೀವನ ಹಿಂಗಿತ್ತು, ನಾನು ಕೂಡ ಅವ್ರಂಗೆ ಸಾಧಿಸ್ಬೋದು ಅನ್ನೋ ಒಂದು ಮನೋಭಾವನೆ ಈಗಿನ ಒಂದು ಮಕ್ಕಳಿಗೆ ಅಥವಾ ಆಸ್ಪಿರೆಂಟ್ಸಿಗೆ ತೋರಿಸಿಕೊಡೋದ್ರಲ್ಲಿ ಪೊಲೀಸ್ ಟೈಮ್ಸ್ ಯಶಸ್ವಿ ಆಗ್ತಾ ಇದೆ. ಅದರ ಜೊತೆ ಆಫೀಸರ್ಸ್ ಅವರ ಒಂದು ಒಳ ಮಾತುಗಳನ್ನು ಕೂಡ ಪಬ್ಲಿಕ್ಕಿಗೆ ತೋರಿಸ್ತಾ ಇದೆ ಈ ಒಂದು ಪೊಲೀಸ್ ಟೈಮ್ಸ್ ಡಿಜಿಟಲ್. ಹೀಗಾಗಿ ಯಾವುದೇ ಒಂದು ಭಯ ಅನ್ನೋದು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಭಯ ಇರೋದು ಬದಲಿ ನಮ್ಮ ಪೊಲೀಸ್ ಇವ್ರೂ ಕೂಡ ನನ್ನ ಹಾಗೆ ಒಂದು ಸಾಮಾನ್ಯ ಜೀವನದಿಂದ ಈ ಒಂದು ಸ್ಥಾನಕ್ಕೆ ಬೆಳೆದಿದ್ದಾರಲ್ಲ ಅನ್ನೋದನ್ನು ಕೂಡ ನಮ್ಮ ಪೊಲೀಸ್
ಟೈಮ್ಸ್ ಹೇಳ್ತಾ ಇದೆ. ಅದ್ರ ಜೊತೆ ಅವ್ರದ್ದು ಯಶಸ್ವಿ ಕಾರ್ಯ ಅಥವಾ ಅವ್ರದ್ದು ದಕ್ಷತೆ ಬಗ್ಗೆನೂ ಕೂಡ ಎತ್ತಿಯಾಗಿ ಜನರಲ್ಲಿ ಅರಿವು ಮೂಡಿಸೋದ್ರಲ್ಲಿ ಇದು ಯಶಸ್ವಿ ಆಗ್ತಾ ಇದೆ. ಇದೇ ರೀತಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸಂದರ್ಶನಗಳು ಸಿಗಲಿ. ಆಮೇಲೆ ಧನ್ಯವಾದಗಳು ನಂದು ಕೂಡ ಸಂದರ್ಶನ ಮಾಡಿದ್ದಕ್ಕೆ, ಹಾಗೂ ಈ ಒಂದು ತುಂಬ ಸುಂದರವಾದ ಒಂದು ಟೈಮ್ ಅಥವಾ ಒಂದು ಸನ್ನಿವೇಶ ಕೊಟ್ಟರೆ ನನ್ನ ಒಂದು ಹಳೆಯ ಜೀವನಕ್ಕೆ ಹೋಗಿ ಮತ್ತೆ ಈಗಿರೋ ಜೀವನಕ್ಕೆ ನನ್ನ ತಗೊಂಡು ಬಂದಿದ್ದಕ್ಕೆ ಒಂದು ರೀತಿ ಮೆಲುಕು ಹಾಕಿದಂಗೆ ಆಯಿತು. ಒಂದು ರಿಫ್ರೆಶ್ಮೆಂಟ್, ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ. ನನ್ನ ಒಂದು ಕನಸೇ ಅಥವಾ ಒಂದು ಸ್ಟೋರಿನೇ ಆಗಿ ಹೋಯ್ತು ಅಂತಂದಂಗೆ, ನನ್ನ ಸಣ್ಣ ಬಾಲ್ಯ ಜೀವನದಿಂದ ಇಲ್ಲಿವರೆಗೂ ಕೂಡ ನಾನು ಬಂದಿದ್ದು ಒಂದು ನನಗೆ ಟೈಮ್ ಇರಲಿಲ್ಲ ಅನ್ಸುತ್ತೆ ಹಿಂದೊಳ್ಳಿ ನೋಡ್ಲಿಕ್ಕೆ. ನೀವು ನನಗೆ ಅದನ್ನ ತೋರಿಸ್ಕೊಟ್ರಿ, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಅಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಸ್ನೇಹಿತರೆ, ಅನಿತಾ ಬಿ ಹದ್ದಣ್ಣವರ್ ಒಬ್ಬ ಮಹಿಳೆ ಯಾವ ರೀತಿ ಸವಾಲುಗಳನ್ನು ಎದುರಿಸಿ ಅಧಿಕಾರದಲ್ಲಿ ಇರ್ತಾರೆ. ಅವರು ಕಬ್ಬು ಬೆಳೆಗಾರರು ಮೂಲತಃ, ಅವರ ಮನೆಯಲ್ಲೆಲ್ಲ. ಆಮೇಲೆ ಕುರಿ ಕೂಡ ಕಾಯ್ತಾ ಇದ್ದಂಥವ್ರು. ಆದರೆ ಈಗ ಕೊಬ್ಬು ಜಾಸ್ತಿ ಆದವ್ರನ್ನ ಕಾನೂನು ಕಾಯೋದ್ರ ಮೂಲಕ ಸೇವೆ ಮಾಡ್ತಾ ಇದ್ದಾರೆ. ಇದು ದಟ್ಸ್ ದ ಬ್ಯೂಟಿ. ಮತ್ತು ಕೆಲಸ ಅಂತ ಹೇಳಿದರೆ ಬರೀ ಕಾಟಾಚಾರಕ್ಕೆ ಮಾಡಿದರೆ ಏನೋ ಒಂದು ಕೆಲಸ, ಗೌರ್ಮೆಂಟ್ ಜಾಬ್ ಅಂದ್ಕೊಂಡು ಹೋಗ್ಬೋದು. ಆದರೆ ಕಾಳಜಿ ಇದ್ದಲ್ಲಿ, ಆ ಕೆಲಸದ ಬಗ್ಗೆ ಪ್ರೀತಿ ಇದ್ದಲ್ಲಿ, ಆ ಕೆಲಸದ ಬಗ್ಗೆ ಒಂದು ಪ್ಯಾಷನ್ ಅಂತ ಇದ್ದಾಗ ಖಂಡಿತವಾಗ್ಲೂ ಸುಂದರವಾದ ಜೀವನವನ್ನು ನಾವು ಸವಿಸ್ಬೋದು. ಅದು ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಆಗಿರ್ಬೋದು ಅನ್ನೋದಕ್ಕೆ ಒಂದು ಮಾದರಿ ಆಗಿದ್ದಾರೆ ಅನಿತಾ ಹದ್ದಣ್ಣವರ್ ಅಂತ ಹೇಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಬಹಳ ಇಷ್ಟವಾಗಿದೆ ಅನ್ನೋದು ನನ್ನ ನಂಬಿಕೆ ಮತ್ತು ವಿಶ್ವಾಸ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಪೊಲೀಸ್ ಟೈಮ್ಸ್ ಡಿಜಿಟಲ್. ನಮಸ್ಕಾರ.